ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇದೊಂಥರ ಬೆಚ್ಚಿ ಬೆಳೆಸುವಂತಹ ಘಟನೆ ಅಂದರೂ ಕೂಡ ತಪ್ಪಾಗಲ್ಲ. ಕಾರ್ನೊಳಗೆ ವ್ಯಕ್ತಿಯೊಬ್ಬರ ತಲೆಯನ್ನ ಕಟ್ ಮಾಡಿ ಇಟ್ಟಿದ್ದಂತಹ ಪ್ರಸಂಗ. ರಸ್ತೆ ರಿಪೇರಿ ಮಾಡ್ತಾ ಇದ್ದ ವ್ಯಕ್ತಿಗೆ ಕಾರು ಡಿಕ್ಕಿ ಹೊಡೆದಿದೆ. ಕಾರ್ನ ಇಂಜಿನ್ ಒಳಗೆ ವ್ಯಕ್ತಿ ರುಂಡ ಸಿಕ್ಕಿದೆ. ಕಾರ್ನಲ್ಲಿದ್ದ 5 ಸಣ್ಣ ಪುಟ್ಟ ಗಾಯವಾಗಿದೆ. ಆದರೆ ಓರ್ವರ ರುಂಡ ಪ್ರತ್ಯೇಕವಾಗಿ ಕಾರ್ನೊಳಕ್ಕೆ ಬಿದ್ದಿರೋದನ್ನು ಕೂಡ ಗಮನಿಸಬಹುದಾಗಿದೆ. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ ನರಳಾಡಿ ಸಾವನ್ನಪ್ಪಿದ್ದಾರೆ. ಇದು ಅಪಘಾತದಿಂದಾಗಿ ಆಗಿರೋದು. ಡಿಕ್ಕಿಯಾದ ರಭಸಕ್ಕೆ ಈ ದುರ್ಘಟನೆ ಸಂಭವಿಸಿದೆ. ತಾಂತ್ರಿಕ ಕಾರಣದಿಂದಾಗಿ ರಸ್ತೆ ಬದಿ ಕಾರ್ ಜೆಸಿಬಿ ಕೆಟ್ಟು ನಿಂತಿತ್ತು. ಆದರೆ ಅದನ್ನು ಸರಿಪಡಿಸಿಕೊಂಡು ನಿಂತಿದ್ದಂತಹ ವ್ಯಕ್ತಿಗೆ ಹೋಗಿ ಕಾರ್ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಇದರ ಪರಿಣಾಮವಾಗಿ ಈ ದುರಂತ ಸಂಭವಿಸಿದೆ. ಶಿರವಾಳ ಗ್ರಾಮದ ಸ್ನಾನದ ಕಾಟಗೀರ, 32 ವರ್ಷ ಅಷ್ಟೇ ಮೃತ ವ್ಯಕ್ತಿ. ಹುಬ್ಬಳ್ಳಿ ತಾಲೂಕಿನ ಕುಂದಗೋಳದ ಶಿರವಾಡ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಆ ಜೆಸಿಬಿ ನೀವೇನು ನೋಡ್ತಾ ಇದ್ರಿ, ಅದಕ್ಕೆ ಹೋಗಿ ಕಾರ್ ಡಿಕ್ಕಿ ಹೊಡೆದಿರೋ ಫೋರ್ಸ್ಗೆ ಕಾರ್ನ ಅರ್ಧ ಭಾಗ ಜೆಸಿಬಿಯ ಒಳಕ್ಕೆ ಕಚ್ಕೊಂಡಿರೋದನ್ನ ಕಾಣಬಹುದಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ರಿಂದ. ಸುನಿಲ್, ಬಹಳಷ್ಟು ಅಪಘಾತ ಪ್ರಕರಣಗಳನ್ನ ನೋಡಿದ್ದೀವಿ, ಕೇಳಿದ್ದೀವಿ, ಆದ್ರೆ ಇದೊಂಥರ ಭಯಾನಕವಾಗಿದೆಯಲ್ಲ? ನಿಜಕ್ಕೂ ದಿವ ಜೊತೆ ಸದಾನಂದರ ಅವರ ಅಂತ್ಯ ಈ ರೀತಿ ಆಗಿರುವಂತದ್ದು ನಿಜಕ್ಕೂ ನೋವು ತರಿಸಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು ಹುಬ್ಬಳ್ಳಿಯಿಂದ ಲಕ್ಷ್ಮೀಪುರಕ್ಕೆ ಹೋಗುವಂತಹ ರಸ್ತೆ ಮಾರ್ಗದಲ್ಲಿರುವಂತಹ ಕೆರೆವಾಡ ಗ್ರಾಮದ ಬಳಿ. ಇಲ್ಲಿ ತನ್ನ ಜೆಸಿಬಿ ರಿಪೇರಿ ಆದಂತ ಹಿನ್ನೆಲೆಯಲ್ಲಿ ಸದಾನಂದ ರಸ್ತೆ ಬದಿಯಲ್ಲಿ ಜೆಸಿಬಿಯನ್ನ ಸ್ಟಾಪ್ ಮಾಡಿ ಅಲ್ಲಿ ಆಪರೇಟ್ ಅನ್ನ ಮಾಡ್ತಾ ಇರ್ತಾನೆ, ಒಳಗಡೆ ಏನಾಗಿದೆ ಅಂತ. ಸೊ ವೇಗವಾಗಿ ಬಂದಂತ ಕಾರು ತನ್ನ ನಿಯಂತ್ರಣ ತಪ್ಪಿಗೆ ಏಕಾಏಕಿ ಸದಾನಂದನಿಗೆ ಡಿಕ್ಕಿ ಹೊಡಿತೆ. ಈ ಸಮಯದಲ್ಲಿ ಸದಾನಂದ ಕಾರ್ ಇಂಜಿನ್ ಒಳಗಡೆ ಸೇರ್ಕೊಳ್ತಾನೆ. ಈ ಹಿನ್ನೆಲೆಯಲ್ಲಿ ಆತನ ರುಂಡ ಕಟ್ಟಾಗಿ ಮುಂಡ ರಸ್ತೆಗೆ ಬಿದ್ದಿರುವಂತದ್ದು. ಸೊ ಒಳಗಡೆ ಇರೋರಿಗೆ, ಕಾರ್ನಲ್ಲಿ ಇರೋರು ಕೂಡ ಆಘಾತಕ್ಕೆ ಒಳಗಾಗ್ತಾರೆ. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಸೊ ಆ ಸಮಯದಲ್ಲೇ ಸ್ಥಳದಲ್ಲೇ ಈಗ ಸದಾನಂದ ಸಾವನ್ನಪ್ಪಿರುವಂತದ್ದು. ಇನ್ನು ಕಾರ್ನಲ್ಲಿ ಇದ್ದವರಿಗೆ ಈಗ ಸ್ಥಳೀಯ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ನೀಡಲಾಗ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಹೆದ್ದಾರಿಯಲ್ಲಿ ಇತ್ತೀಚೆಗೆ ಸಾಕಷ್ಟು ಅಪಘಾತಗಳು ಆಗ್ತಿದ್ರು ಸಹ ರಸ್ತೆ ಸುರಕ್ಷತೆಗಳು ಎಲ್ಲೋ ಒಂದ್ ಕಡೆ ಕ್ರಮಗಳು ಕಡಿಮೆ ಆಗುವ ಅಂತ ಅನ್ಸುತ್ತೆ. ಈಗ ಸದ್ಯ ಸದಾನಂದ ಅವರ ಮನೆಯವರ ಆಕ್ರಂದನ ಮುಗಿಮುಟ್ಟಿರುವಂತದ್ದು.